ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿನಯ್ ಕುಲಕರ್ಣಿ ಬಹುಶಃ ಕರ್ನಾಟಕದ ಮಂದಿಗೆ ಈ ಹೆಸರು ಚಿರಪರಿಚಿತವಾಗಿದ್ದು ಸರಿಸುಮಾರು 10 ವರ್ಷಗಳ ಹಿಂದೆ. ಅದು ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ. ಈ ರಾಜಕೀಯ ಹಾಗೂ ಲಾಲಸೆ ಓರ್ವ ಮನುಷ್ಯನ ಬದುಕನ್ನ ಹೇಗೆ ಹೊಸಕಿ ಹಾಕತ್ತೆ ಅನ್ನೋದಕ್ಕೆ ಈ ಶಾಸಕರ ಜೀವನವೇ ಉತ್ತಮ ಉದಾಹರಣೆಯಾಗಿ ನಿಲ್ಲುತ್ತೆ. ಅಗ್ರಿಕಲ್ಚರ್ನಲ್ಲಿ ಪದವಿಯನ್ನ ಪಡೆದುಕೊಂಡು ಧಾರವಾಡ ದಕ್ಷಿಣ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ನಂತರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ವಿನಯ್ ಕುಲಕರ್ಣಿ ಅವರ ಬದುಕು ಅದೆಷ್ಟೋ ಮಂದಿಗೆ ಸ್ಫೂರ್ತಿಯಾಗಿತ್ತು. ಆದರೆ ಏನು ಮಾಡೋದು, ಅಹಂಕಾರದ ಬಲೆಯೊಳಗೆ ಬಿದ್ದವನಿಗೆ ಇಡೀ ಜಗತ್ತೇ ತನ್ನ ಕಾಲ ಕೆಳಗೆ ಅನ್ನೋ ಭ್ರಮೆ ಆವರಿಸಿಕೊಂಡು ಬಿಡುತ್ತೆ. ಆ ಮಾಯೆಯ ಕಪಿ ಮುಷ್ಟಿಗೆ ಸಿಲುಕಿದ ಶಾಸಕ ವಿನಯ್ ಕುಲಕರ್ಣಿಯ ಬದುಕು ಕೂಡ ಇಂದು ತರಗೆಲೆಯಂತಾಗಿ ಬಿಟ್ಟಿದೆ. ಅಂದು ಅಧಿಕಾರದ ಅಮಲಿನಲ್ಲಿ ವಿಕೃತಿ ಮೆರೆದಿದ್ದವರು ಇಂದು ಅಕ್ಷರಶಃ ಪಾಪ ಪ್ರಜ್ಞೆಯಿಂದ ಕಣ್ಣೀರಾಗ್ತಿದ್ದಾರೆ. ಜನ ಮಾಡಿದ್ದುಣ್ಣೋ ಮಾರಾಯ ಅಂತ ಹಿಡಿಶಾಪ ಹಾಕ್ತಿದ್ರೆ ಸಹೃದಯಿಗಳು ಪಾಪ ಹೀಗಾಗಬಾರ್ದಿತ್ತು, ಒಂದು ಅವಕಾಶ ಸಿಗಬೇಕಿತ್ತು ಎನ್ನುತ್ತಿದ್ದಾರೆ. ಆದರೆ ಅಂದು ಮಾಡದ ತಪ್ಪಿಗೆ ಭೀಕರವಾಗಿ ಹತ್ಯೆಯಾದ ಆ ಅಮಾಯಕ ನಾಯಕನ ಕುಟುಂಬಸ್ಥರಿಗೆ ಮಾತ್ರ ಹಾಲು ಜೇನು ಸವಿದಷ್ಟು ಹರ್ಷವಾಗ್ತಿದೆ. ಇಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೊಲೆ ಆರೋಪಿ ಎಂದು ನ್ಯಾಯಾಲಯ ಕೂಡ ಶರ ಬರೆದು ಬಿಟ್ಟಿದೆ. ಅಷ್ಟಕ್ಕೂ ಏನದು ಪ್ರಕರಣ? ಅಂದಿನಿಂದ ಇಂದಿನವರೆಗೂ ಏನೆಲ್ಲ ಬೆಳವಣಿಗೆಗಳು ನಡೆದವು? ವಿನಯ್ ಕುಲಕರ್ಣಿಯ ಹಿನ್ನೆಲೆಯಾದರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದು 10 ವರ್ಷಗಳ ಹಿಂದಿನ ಮಾತು. ಇಡೀ ಪ್ರಕರಣ ಶುರುವಾಗಿದ್ದು ಜೂನ್ 15, 2016ರಂದು ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿ ತನ್ನದೇ ಸ್ವಂತ ಜಿಮ್ನಲ್ಲಿ ಯೋಗೀಶ್ ಗೌಡ ಎಂಬ ಬಿಜೆಪಿಯ ಯುವ ನಾಯಕನನ್ನ 6-7 ಮಂದಿ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಬಿಜೆಪಿ ಮುಖಂಡನಾಗಿದ್ದ ಯೋಗೀಶ್ ಗೌಡರ ಕೊಲೆ ರಾಜ್ಯಾದ್ಯಂತ ಭಾರೀ ಸಂಚಲನ ಮೂಡಿಸಿತು. ಆರಂಭದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿ ಕೆಲವರನ್ನ ಬಂಧಿಸುತ್ತಾರೆ. ಆದರೆ ಇದು ರಾಜಕೀಯ ಪ್ರೇರಿತ ಕೊಲೆ. ಇದರ ಹಿಂದೆ ವಿನಯ್ ಕುಲಕರ್ಣಿ ಕೈವಾಡ ಇದೆ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದ್ದ ಪೊಲೀಸರು ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ರಾಜ್ಯ ಸರ್ಕಾರವೇ ಮಧ್ಯ ಪ್ರವೇಶಿಸಬೇಕೆಂದು ಮನವಿ ಮಾಡ್ತಾರೆ. ಸಾಲದಕ್ಕೆ ಧಾರವಾಡದ ಕೆಲ ಸಂಘಟನೆಗಳು ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆಂದು ಆಗ್ರಹಪಡಿಸಿದ್ರು. ಒತ್ತಾಯಕ್ಕೆ ಮಣಿದ ಅಂದಿನ ಬಿಜೆಪಿ ಸರ್ಕಾರ ಸೆಪ್ಟೆಂಬರ್ 2019ರಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡಿತು. ಯಾವಾಗ ಸಿಬಿಐ ಅಧಿಕಾರಿಗಳು ಫೀಲ್ಡ್ಗೆ ಇಳಿದ್ರೋ ವಿನಯ್ ಕುಲಕರ್ಣಿ ಅವರ ಪೈಜಾಮ ಸಡಿಲವಾಗೋಕೆ ಶುರುವಾಯಿತು. ಅಂದು ಅಧಿಕಾರದ ದೌಲತ್ತಿನಲ್ಲಿ ಒಂದು ಅಮಾಯಕ ಜೀವವನ್ನ ಭೀಕರವಾಗಿ ಕೊಂದಿದ್ದ ಆ ವಿಕೃತಿ 2019ರಲ್ಲಿ ಅಳಿಸಿ ಹೋಗಿತ್ತು. ಆಗ ಕಾಡುತ್ತಿದ್ದದ್ದು ಅಂದ್ರೆ ಕೇವಲ ಭಯ ಹಾಗೂ ಬಂಧನದ ಭೀತಿ ಮಾತ್ರ. ವಿನಯ್ ಕುಲಕರ್ಣಿಗೆ ಸಹಾಯ ಮಾಡ್ತೀನಿ ಅಂತ ಹೆಗಲಿಗೆ ಕೈ ಹಾಕಿದ್ದ ಅದೆಷ್ಟೋ ಭ್ರಷ್ಟ ಅಧಿಕಾರಿಗಳು ತಮ್ಮ ಜೇಬನ್ನ ಗಟ್ಟಿಯಾಗಿಸಿಕೊಂಡ್ರು ಬಿಟ್ರೆ ವಿನಯ್ ಕುಲಕರ್ಣಿಯನ್ನ ಈ ಕೇಸ್ನಿಂದ ಬಚಾವ್ ಮಾಡೋಕೆ ಸಾಧ್ಯವೇ ಆಗಲಿಲ್ಲ. ನವೆಂಬರ್ 5, 2020ರಂದು ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ವಿಚಾರಣೆಗೆ ಕರೆದು ಬಂಧಿಸಿಬಿಡ್ತಾರೆ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮುದ್ದು ಮುಖದ ಚೆಲುವ ವಿನಯ್ ಕುಲಕರ್ಣಿ ಬೆಳಗಾವಿಯ ಹಿಂಡಲಗ ಜೈಲಿನ ಕತ್ತಲ ಕೋಣೆಗೆ ತಳ್ಳಲ್ಪಟ್ರು. ಅಲ್ಲಿಂದ ಶುರುವಾಗಿತ್ತು ವಿನಯ್ ಕುಲಕರ್ಣಿಯ ಬ್ಯಾಡ್ ಟೈಮ್. ಹೀಗೆ 10 ತಿಂಗಳ ಸೆರೆಮನೆ ವಾಸ ಅನುಭವಿಸಿ 20 ಆಗಸ್ಟ್ 2021ರಂದು ಸುಪ್ರೀಂ ಕೋರ್ಟ್ನಿಂದ ವಿನಯ್ ಕುಲಕರ್ಣಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಯಿತು. ಇನ್ನೇನು ಜೈಲಿನಿಂದ ಹೊರಬಂದಾಯಿತು. ನನ್ನ ಮುಟ್ಟೋರೇ ಇಲ್ಲ ಅನ್ನೋ ಅತಿಯಾದ ಅಹಂನಿಂದ ಬೀಗಿದ್ದೇ ಬಂತು. ಮೀಡಿಯಾಗಳ ಮುಂದೆ ನಾನೇನು ತಪ್ಪೇ ಮಾಡಿಲ್ಲ, ಇದೆಲ್ಲವೂ ರಾಜಕೀಯ ಪಿತೂರಿ, ಸತ್ಯಕ್ಕೆ ಎಂದೆಂದೂ ಜಯವಿದೆ ಎಂದು ಎದೆಯೊಬ್ಬಿಸಿ ಹೇಳಿಕೆ ನೀಡಿದ್ದ ಮಾಜಿ ಸಚಿವನ ಅಂತರಂಗ ಹುಸಿ ಹುಸಿ ನಗುತ್ತಿತ್ತೋ ಏನೋ, ಪಾಪ ಪ್ರಜ್ಞೆಯಂತೂ ಕಾಡುತ್ತಲೇ ಇತ್ತು. ಆದರೆ ಧಾರವಾಡಕ್ಕೆ ಕಾಲಿಡೋ ಹಾಗಿಲ್ಲ ಅನ್ನೋ ಷರತ್ತು ವಿಧಿಸಿದ್ದರಿಂದ ಸೆಪ್ಟೆಂಬರ್ 2020ರಂದು ಧಾರವಾಡ ಬಿಟ್ಟು ಹೊರಗಿದ್ರು. ಅದು ಕೂಡ ಬರೋಬ್ಬರಿ 2 ವರ್ಷಗಳು. ಜಿಲ್ಲೆಯಿಂದ ಹೊರಗಿದ್ದೇ ಧಾರವಾಡದ ಆಗುಹೋಗುಗಳನ್ನ, ರಾಜಕೀಯ ಪಡಸಾಲೆಯ ವಿಚಾರಗಳನ್ನ ಅರಿತುಕೊಳ್ತಿದ್ರು. 2023ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ತಮಗೆ ಕ್ಷೇತ್ರ ಪ್ರವೇಶಕ್ಕೆ ಅವಕಾಶ ನೀಡಬೇಕೆಂದು ಕೋರ್ಟ್ ಮೆಟ್ಟಿಲೇರ್ತಾರೆ. ಚುನಾವಣೆ ಪ್ರಚಾರಕ್ಕಾಗಿ ಕೋರ್ಟ್ ಅನುಮತಿ ನೀಡಿತು. ಜಿಲ್ಲೆಯ ಒಳಗಡೆ ಬರದಿದ್ದರೂ ಅವರ ಪರವಾಗಿ ಅವರ ಪತ್ನಿ ಪ್ರಚಾರ ಮಾಡ್ತಾರೆ. ಆದರೆ ಈ ಕೊಲೆ ಆರೋಪ ಶಾಸಕರ ಇಮೇಜ್ಗೆ ಡ್ಯಾಮೇಜ್ ಮಾಡಲಿಲ್ಲ. ಅಂತಿಮವಾಗಿ ಅವರು ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಆಯ್ಕೆಯಾದರು.
ಇತ್ತೀಚಿನ ದಿನಗಳಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಪ್ರವೇಶದ ಮೇಲಿದ್ದ ಷರತ್ತನ್ನು ಕೂಡ ಸಡಿಲಿಸಲಾಗಿತ್ತು. ಆದರೆ ಒಳಗೊಳಗೆ ಶಾಸಕರ ಪಾಪದ ನೆರಳು ಹಿಂಬಾಲಿಸುತ್ತಲೇ ಇತ್ತು. ಅದು ಈಗ ಅಂದ್ರೆ ಏಪ್ರಿಲ್ 15ರಂದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಪ್ರಕಟವಾದ ತೀರ್ಪು ನ್ಯಾಯದ ಪರ ಮಾತನಾಡಿತು. ವಿನಯ್ ಕುಲಕರ್ಣಿ ದೋಷಿ, ಕೊಲೆ ಆರೋಪಿ ಎಂಬ ಐತಿಹಾಸಿಕ ತೀರ್ಪು ನೀಡಿತು. ಅಲ್ಲಿಗೆ 10 ವರ್ಷಗಳು ಮುಚ್ಚಿಟ್ಟ ಸತ್ಯ ಹೊರ ಜಗತ್ತಿಗೆ ಸ್ಪಷ್ಟವಾಯಿತು. ಈ ತೀರ್ಪನ್ನ ಕೇಳಿದ ಶಾಸಕರಿಗೆ ಭೂಮಿಯೇ ತಲೆ ಮೇಲೆ ಕಳಚಿದಂತಾಯಿತು. ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಯಾವುದೂ ನ್ಯಾಯದ ಪರ ನಿಲ್ಲಲಾಗಲಿಲ್ಲ. ಬರೀ ಕಣ್ಣೀರಿನ ಉತ್ತರವಷ್ಟೇ ವಿನಯ್ ಕುಲಕರ್ಣಿಯವರದ್ದು. ಈ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಆರೋಪಿಗಳು ಅಪರಾಧಿಗಳು ಎಂದು ಜನಪ್ರತಿನಿಧಿಗಳ ಸೆಷನ್ಸ್ ನ್ಯಾಯಾಲಯ ತೀರ್ಪು ನೀಡಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ A2 ದಿಂದ A16, A18 ಮತ್ತು A19 ಆರೋಪಿಗಳು ದೋಷಿ ಎಂದು ಹೇಳಿಕೆ ನೀಡಿದೆ. IPC ಸೆಕ್ಷನ್ 302, 120B, 201, 148 ಮತ್ತು 149 ಅಡಿಯಲ್ಲಿ ಶಿಕ್ಷೆ ಖಚಿತವಾಗಿದೆ. ಆದರೆ ವಾಸುದೇವ ರಾಮ ನೀಲೇಕಣಿ ಮತ್ತು ಸೋಮಶೇಖರ್ ನ್ಯಾಮಗೌಡ ಅವರನ್ನ ನಿರ್ದೋಷಿ ಎಂದು ಬಿಡುಗಡೆ ಮಾಡಿದೆ. ಅಲ್ಲಿಗೆ ಆರೋಪಿಗಳ ಮುಂದಿರುವುದು ಅದೇ ಜೈಲಿನ ಕಂಬಿಗಳು. ಈ ತೀರ್ಪು ಪ್ರಕಟವಾಗುತ್ತಿದ್ದಂತೆ ಸಿಬಿಐ ಅಧಿಕಾರಿಗಳು ಕೋರ್ಟ್ ಹಾಲ್ನಲ್ಲೇ ಶಾಸಕರನ್ನ ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ ಆವರಣದಲ್ಲೇ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಕಣ್ಣೀರಾಗಿದ್ದಾರೆ. ತೀರ್ಪು ಪ್ರಕಟವಾಗುತ್ತಿದ್ದಂತೆ ಸಿಬಿಐ ಅಧಿಕಾರಿಗಳು ಎಲ್ಲ ದೋಷಿಗಳನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ದೋಷಿ ಎಂದು ಸಾಬೀತಾಗಿರುವುದರಿಂದ ಗರಿಷ್ಠ ಶಿಕ್ಷೆಯಾಗುವ ಸಾಧ್ಯತೆ ಕೂಡ ಇದೆ. ಅಲ್ಲಿಗೆ ಇತಿಹಾಸದಲ್ಲಿ ಸ್ಥಾನ ಪಡೆದ ಶಾಸಕ ಚರಿತ್ರೆಯನ್ನೇ ಸೃಷ್ಟಿಸಬಹುದಿತ್ತು. ಆದರೆ ಅವರ ಬದುಕಿನಲ್ಲಿ ನಡೆದದ್ದು ಕೇವಲ ಕ್ರೋಧ, ಲೋಭ, ಮದ ಮತ್ಸರದ ಆಟಗಳಷ್ಟೇ. ಇನ್ನು ಮತ್ತೊಂದು ವಿಚಾರ ಅಂದ್ರೆ ಕೊಲೆ ಕೇಸ್ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ಟಿದ್ದ ಪೊಲೀಸ್ ಅಧಿಕಾರಿಗಳಿಗೂ ನ್ಯಾಯಾಲಯ ಚಾಟಿ ಬೀಸಿದೆ. ಸುಳ್ಳು ಹೇಳಿಕೆ ನೀಡಿದ ಆರೋಪದಡಿ ಪೊಲೀಸ್ ಅಧಿಕಾರಿಗಳೂ ಆದ 3 ಪ್ರಾಸಿಕ್ಯೂಷನ್ ಸಾಕ್ಷಿಗಳಾದ ಶಿವಾನಂದ ಚಲವಾದಿ, ಬಾಬು ಕಟಗಿ ಮತ್ತು ಶಂಕರಗೌಡ ಬಸನಗೌಡ ಪಾಟೀಲ ಹಾಗೂ ಸ್ವತಂತ್ರ ಸಾಕ್ಷಿಗಳಾದ ದತ್ತಾತ್ರೇಯ ಗುಂಡಕತ್ತಿ, ಆನಂದ ಈರಪ್ಪ ಉದ್ದಣ್ಣವರ, ವಿನಾಯಕ ಬಿಂಜಿಯವರ, ಮೋಹನ ಇಚರಪ್ಪ ಮುಲುಮುತ್ತಲ, ವಿವೇಕಾನಂದ ದಳವಾಯಿ, ನಟರಾಜ ಸರ್ಜ ದೇಸಾಯಿ ಮತ್ತು ವಿಜಯ್ ಕುಲಕರ್ಣಿ ವಿರುದ್ಧ ಅಪರಾಧ ಪ್ರಕ್ರಿಯಾ ಸಂಹಿತೆ 1973ರ CRPC ಕಾಲಂ 340ರ ಅಡಿಯಲ್ಲಿ ಫೋರ್ಜರಿ ಅಂದ್ರೆ ಸುಳ್ಳು ಹೇಳಿಕೆ ನೀಡಿದ ಸಾಕ್ಷಿಗಳು ಎಂಬ ಆಪಾದನೆಯಲ್ಲಿ ಕೇಸನ್ನ ದಾಖಲಿಸುವಂತೆ ಸಿಟಿ ಸಿವಿಲ್ ಕೋರ್ಟ್ ರಿಜಿಸ್ಟ್ರಾರ್ ಅವರಿಗೆ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಇತ್ತ ಕಡೆ ಹತ್ಯೆಯಾದ ಯೋಗೇಶ್ ಗೌಡ ಸಹೋದರಿ ಕೋರ್ಟ್ ತೀರ್ಪಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಂದಲ್ಲ ಒಂದು ದಿನ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸವಿತ್ತು. 10 ವರ್ಷ ಕಾಯ್ದ ನಂತರ ಕೊನೆಗೂ ನ್ಯಾಯ ಸಿಕ್ಕಿದೆ. ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಬಸವರಾಜ್ ಮುತ್ತಗಿ ಅಪ್ರೂವರ್ ಆಗಿದ್ದರಿಂದ ಶಿಕ್ಷೆ ಸಾಧ್ಯವಾಯಿತು. ಆದರೆ ಮೊದಲೇ ಆತ ಇದನ್ನ ಹೇಳಿದ್ದರೆ ನಮ್ಮ ತಮ್ಮನ ಜೀವ ಉಳಿಯುತ್ತಿತ್ತು. ಅಧಿಕಾರ ಮತ್ತು ಹಣದ ಬಲ ಯಾವುದೂ ಶಾಶ್ವತವಲ್ಲ. ಅತ್ಯಂತ ಪ್ರಭಾವಿಯಾಗಿದ್ದರೂ ಆತನಿಗೆ ಶಿಕ್ಷೆಯಾಗಿದೆ. ಕನಿಷ್ಠ ಜೀವಾವಧಿ ಶಿಕ್ಷೆಯಾದರೂ ಆಗಬೇಕು. ಹಾಗಾದರೆ ಮಾತ್ರ ನಮಗೆ ನ್ಯಾಯ ಸಿಕ್ಕಂತೆ. ನಮ್ಮ ಸಹೋದರನ ಕೊಲೆಯ ನಂತರ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದ್ದೇವೆ. ಈಗ ನಿರಾಳರಾಗಿದ್ದೇವೆ. ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಕ್ಕಿದೆ. ನ್ಯಾಯಾಧೀಶರಿಗೆ ಮತ್ತು ವಕೀಲರಿಗೆ ಧನ್ಯವಾದ ಹೇಳ್ತೇವೆ. ಇಷ್ಟು ವರ್ಷ ಕಾಯ್ದಿದ್ದಕ್ಕೂ ಸಾರ್ಥಕವಾಯಿತು ಎಂದು ಖಾಸಗಿ ಸುದ್ದಿವಾಹಿನಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಂತೂ ನಾನೇ ಎಲ್ಲ, ನಂದೇ ಎಲ್ಲ ಅಂತ ಮೆರೆದವರು ಮಣ್ಣಲ್ಲಿ ಮಣ್ಣಾಗಿರುವಾಗ ಕೇವಲ 40 ಎಕರೆ ಜಮೀನಿನ ವ್ಯಾಜ್ಯ ಹಾಗೂ ರಾಜಕೀಯದಲ್ಲಿ ಏಳಿಗೆಯನ್ನ ಸಹಿಸದೆ ಓರ್ವ ವ್ಯಕ್ತಿಯನ್ನ ಕೊಲೆ ಮಾಡಿಸಿ ಬೆಕ್ಕಿನಂತೆ ಕಣ್ಣು ಮುಚ್ಚಿ ಕುಳಿತರೆ ಹೊರ ಜಗತ್ತಿಗೆ ಒಂದಲ್ಲ ಒಂದು ದಿನ ಸತ್ಯಾಂಶ ತಿಳಿಯುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಯಾರು ಕ್ಷಮಿಸಿದರೂ ಕರ್ಮ ಮಾತ್ರ ಕ್ಷಮಿಸಲ್ಲ ಅನ್ನೋದಕ್ಕೆ ವಿನಯ್ ಕುಲಕರ್ಣಿಯವರ ಪ್ರಕರಣವೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.